ಮಿಕಾ ಯಾರು ಅಂತ ನಾನು ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡು. ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಓಕೆ ಯಜಮಾನ್. ಮಿಕಾ ಅವನೇ ಸೀಟ್ ಹಿಡ್ಕೊಂಡು ಹೊರಟವನೇ ಅಂದ್ರೆ ನನ್ನ ಮಗಂದು ಬಂಪರ್ ಪ್ರೈಸ್. ಏಯ್, ನಾನು ಹೇಳದಷ್ಟು ಮಾಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಓಕೆ ಯಜಮಾನ್. ಏನೋ ಓಕೆ. ಲೇ, ಒಂದ್ ಕೆಲಸ ಮಾಡು, ಆ ಹುಡುಗಿನ ನೀನ್ ಮದ್ವೆ ಆಗು, ಫಸ್ಟ್ ನೈಟ್ ನಾನ್ ಮಾಡ್ಕೋತೀನಿ. ಓಕೆ ಯಜಮಾನ್, ವಾಟ್ ಆರ್ ಟೆಲ್ಲಿಂಗ್ ಯು ನಾನ್ಸೆನ್ಸ್? ನಾನ್ಸೆನ್ಸ್ ನನ್ನ ಮಗನೇ. 4 ಕಡೆ ಇದೆಯಾ, ಹುಡುಗಿ ಅಂದ ತಕ್ಷಣ ಸೀರಿಯಸ್ ಆಗ್ತೀಯಾ? ಕೆಲಸದಲ್ಲೂ ಸೀರಿಯಸ್ ಆಗಿರೋ. ಯಜಮಾನ್, ಟಿವಿ 14 ಇಂಚಾದ್ರೂ ಇರ್ಲಿ, 141 ಇಂಚಾದ್ರೂ ಇರ್ಲಿ, ಆದ್ರೆ ಮಾತ್ರ ಒಂದೇ ಸೈಜು ಯಜಮಾನ್. ಲೇ, ನಿನ್ನ ಹತ್ರ ಇರೋ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟವನೇ ನಾನು. ಯಜಮಾನ್ ಬಂದ. ಅವ್ನ ಕಾರ್ ಹತ್ರ ಬಂದ ತಕ್ಷಣ ಹೇಳೋ, ಮಿಕ್ಕಿದ್ ನಾನು ನೋಡ್ಕೊತೀನಿ. ಅವ್ನ ಕೈಯಲ್ಲಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗೋ, ಮಿಕ್ಕಿದ್ ನಾನ್ ನೋಡ್ಕೊತೀನಿ. ನಾವಲ್ಲಿ ಹೋಗಿ ಸೂಟ್ ಕೇಸ್ ಕಿತ್ಕೊಂಡ್ರೆ ಮಿಕ್ಕಿದೇನ್ರಿ ನಿಮ್ಗೆ ಕಿತ್ಕೊಳಕ್ಕೆ? ಯಜಮಾನ್, ನಾನ್ ದೊಡ್ಡವನಾಗಬೇಕು. ಯಾರಾದ್ರೂ ಅಂತ ಕೇಳಿದಾಗ ನನ್ ಮಗಂದು ನಾನು ಸಿರ್ಪ ಕಡೆ ಆದ್ರೂ ಪರವಾಗಿಲ್ಲ ಅಂತ ನಿನ್ನ ಕರ್ಕೊಂಡೋಗಿ ರಿಬನ್ ಕಟ್ ಮಾಡಿದವ್ರು ಯಾರು? ನೀವೇ ಯಜಮಾನ್. ಲೇ ನಾಯಿ, ಇಷ್ಟೆಲ್ಲ ಮಾಡಿರೋ ಯಜಮಾನ್ ಮದ್ವೆಗೆ ಹೆಲ್ಪ್ ಮಾಡ್ಬೇಕಾದವ್ರು ಯಾರು? ನಾನು ಯಜಮಾನ್. ಮತ್ತೆ ಕಿತ್ಕೊಂಡು ಮಾಡಲೇ. ಇವನೇನ್ ಇಷ್ಟು ಕೂಲ್ ಆಗವನೇ? ಬಾಸ್ ನಮಸ್ಕಾರ ಬಾಸ್. ಏನ್ ಬಾಸ್, ಚಿಕ್ಕ ಮಕ್ಕಳ ಹತ್ರ ಐಸ್ ಕ್ರೀಮ್ ತಿಂತಾ ಇದ್ದೀರಾ ಬಾಸ್? ನಿಮ್ ದುಡ್ಡು ತುಂಬಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗ್ತಾವ ಬಾಸ್. ಓಡಿ ಬಾಸ್, ಹಿಡ್ಕೊಳ್ಳಿ, ಓಡಿ ಬಾಸ್. ಅದು ಬಿಡಿ, ಐಸ್ ಕ್ರೀಮ್ ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟ್. ಸ್ವಾಮಿ, ನನ್ ಬಾಯಿಗಿಡದಿರ್ಲಿ, ನಿಂದೆಲ್ಲ ಕಿತ್ಕೊಂಡು ನಿನ್ ಕೈ ಕೊಟ್ಬಿಟ್ಟು ಓಡಾಗ್ತಾವನೆ. ಅವ್ನ್ ಹಿಡ್ಕೊಳ್ಳೋದ್ ನಂದು ಹಿಡ್ಕೊಂತಾನೆ, ಓಡಲೇ. ಅದ್ರಲ್ಲಿ ದುಡ್ಡಿದೆ ಅಂತ ಯಾರು ಹೇಳಿದ್ದು? ಮತ್ತೆ ಬಾಂಬ್ ಬಾಂಬ್ನ ಬ್ಯಾಂಕ್ ಅಲ್ಲಿ ಇಡಕ್ ಹೋದೆ, ಬ್ಯಾಂಕ್ ಅಲ್ಲಿ ಜನನೇ ಇರ್ಲಿಲ್ಲ. ಅದಕ್ಕೆ ವಾಪಸ್ ಬಂದೆ. ಬಾಂಬ್ನ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 50 ಜನ ಸಾಯ್ಬೇಕು. ಆದ್ರೆ ಆ ಹುಡುಗ ಬಾಂಬ್ ಸೂಟ್ ಕೇಸ್ ನ ಕಿತ್ಕೊಂಡು ಹೋದ್ನಲ್ಲ, ಅವನು ಗ್ಯಾರಂಟಿ ಸ್ಲಮ್ಗೆ ಹೋಗ್ತಾನೆ. ಮಿನಿಮಮ್ ಕಮ್ಮಿ ಅಂದ್ರು 200-250 ಜನ ಡಮಾರ್. ಅಯ್ಯಯ್ಯೋ, ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ, ನೀನ್ 1000 ದುಲ್ಲಾ ಆಗಿದ್ರೆ ನನಗೇನು? ನೂರ್ದುಲ್ಲಾ ಲಾಡೆನ್ ಅವ್ರ ಸೋದ್ರು ಮಾವನ್ ಮಕ್ಕಳು 82ರಲ್ಲಿ, ನಾನು 72. ನನ್ನ ಮಗಂದು ಹಗ್ಲು ರಾತ್ರಿ 100 ದುಲ್ಲ ಲ್ಯಾಡನ್ ಬರೀ ಅದೇ ಕೆಲಸ ಮಾಡವ್ರಲ್ಲೋ. ಅವ್ರೇನ್ ಅಂಡರ್ವೇರ್ ಆಗ್ತಿದ್ರ ಇಲ್ವಾ? ಅಲ್ಲೇನ್ ಇಟ್ಟಿದ್ರ ಇಲ್ಲ ಟೆರ್ರರ್ ಮಿಷನ್. ಎಲ್ಲೂ ತಪ್ಸ್ಕೊಳಕ್ಕಾಗಲ್ಲ, ಫುಲ್ ಪೊಲೀಸ್ ಕವರ್ ಮಾಡಿದ್ದಾರೆ ಇಲ್ಲಿ. ಬಿಡ ನಾನಲ್ಲ ಬಾಸ್, ಟೆರರಿಸ್ಟ್ ಇವನು ಬಾಸ್. ನೋಡಕ್ಕೊಳ್ಳೆ ಸೂಸೈಡ್ ಬಾಂಬ್ ಬರ್ತಾರೆ ಕಾಣ್ತಿರಲ್ಲ ನೀವು. ನನ್ನ ಮಕ್ಕಳ ಸರ್, ಪ್ಯಾಂಟ್ ಶರ್ಟ್ ಬೇಕಾದ್ರೆ ಬಿಸ್ತೀನಿ ಸರ್, ಅಂಡರ್ವೇರ್ ಬರುತ್ತೆ ಹಾಕಿಲ್ಲ ಸರ್. ಅಯ್ಯೋ, ನಾ ಬೇರೆ ಕತೆ ಗೊತ್ತಾಯ್ತು ಸರ್. ಸರ್, ಬೋಂಡ ಬಜ್ಜಿ ಅಂತ ನಚ್ಕೊಂಡ್ಬಿಟ್ರೆ ಕಷ್ಟ ಬಾಸ್. ಬಿಚ್ಚಿಲ್ಲ ಅಂದ್ರೆ ಎಲ್ಲೋ ಸಿಡಿಬೇಕಾಗಿರೋ ಬಾಂಬ್ನ ತಗೊಂಬಂದು ಚಡ್ಡಿಲಿ ಹಾಕೊಳಂಗ ಆಯ್ತಲ್ಲೋ. ಅರೆ ಸಾಹೇಬ್, ಕೋಲಲ್ಲ, ಕೋಲ್ಗೆ ಖಾರ ಪುಡಿ ಹಚ್ಬಿಟ್ಟು ಮಾಡಿದ್ರು ನಮ್ ಬೈಯಿ ಬಾಯ್ ಬಿಡಕ್ಕಿಲ್ಲ. ಹಿಂದುಗಡೆ ಇದ್ದ. ಬೇಡ ಸರ್, ಅದು ಒಂದೇ ಸರ್, ನೋ ಎಂಟ್ರಿ ಸರ್, ಬಿಟ್ಬಿಡಿ ಸರ್, ಬೇಡ ಸರ್. ಸಾಹೇಬ್, ನಮ್ ಬೈಗೆ ಕರೆಂಟ್ ಶಾಕ್ ಕೊಟ್ರು ಬಾಯ್ ಬಿಡಕ್ಕಿಲ್ಲ. ನೋಡ್ತೀಯಾ? ಅಯ್ಯೋ, ಹಾಕ್ಬಿಟ್ರಲ್ಲಪ್ಪ. ಅಯ್ಯೋ, ನನ್ ತೊಟ್ಟು. ಆಪರೇಷನ್ ತೊಟ್ಟು, ಬಾಯ್ ಬಿಡ್ಬೇಡಿ. ಅದು ತೊಟ್ಟು. ಅಯ್ಯೋ, ನಾನು ಹೇಳಿದ್ದು ನನ್ ತೊಟ್ಟು ಸರ್, ಆಪರೇಷನ್ ತೊಟ್ಟಲ್ಲ ಸರ್. ಬಾಯ್ ಬಿಡ್ಬೇಡಿ, ಹಂಗೆ ಮೇಂಟೈನ್ ಮಾಡಿ. ಸಾಹೇಬ್, ಕಟಿಂಗ್ ಪ್ಲೇಯರ್ ತಗೊಂಡು ನಮ್ ಬೈದು ಉಗುರ್ ಕಿತ್ತ ಹಾಕಿದ್ರು ಬೈಯಿ ಬಾಯ್ ಬಿಡಲ್ಲ. ನೋಡ್ತೀಯಾ? ನೀನು ಅಯ್ಯೋ ಸರ್, ಅಲ್ಲಿ ಕೇದ ಇಲ್ಲಿ ಕೇದ ಅಂತ ನನಗೆ ಇಲ್ಲಿ ಕೇದ ಮಾಡ್ತಾ ಇದ್ದೀರಲ್ಲ ಸರ್. ಸರ್, ಬಾಂಬ್ ಬಿಡೋದು ಮಾತ್ರ ನನ್ನ ಕೆಲಸ. ಆಪರೇಷನ್ ತೋಟ ಬಗ್ಗೆ 100 ದುಳ್ಳ ಡೀಟೇಲ್ಸ್ ಕೊಡ್ತಾನೆ ಸರ್. ಇಟ್ಸ್ ಮೀ. ಅಯ್ಯೋ
ನರ ಕಟ್ ಮಾಡಿದ್ರು ಅವ್ನು ಹೇಳಲ್ಲ ಅಂತ ಮೆಸೇಜ್ ಬಂತು ಸರ್. ನೋಡ್ತೀಯಾ ನೋಡ್ತೀಯಾ ಇಲ್ಲ ಇವನು ಯಾರೋ ಪೊಲೀಸ್ ಮಾಡಿದ್ದು, ಯಾರು ಏರ್ಸಿದ್ರು ಏರ್ತಾನಲ್ಲೋ. ಅಮ್ಮ ಫುಲ್ ತುಂಬಿಸ್ಬಿಟ್ರಲ್ಲಪ್ಪ. ಅದು ಯಾಕೆ ಕಳ್ತಾ ಇದ್ದೀರಾ? ನಿಮಗೆ ಏನಾಗ್ಬೇಕು? ನೀವ್ಯಾರೇ ನನ್ನ ಕೇಳೋಕೆ? ನನ್ ಪ್ರಾಬ್ಲಮ್ ನನ್ಗೆ ಹೋಗ್ರಿ. ಅಲ್ಲ ಯಾಕೆ ಕಳ್ತಾ ಇದ್ದೀರಾ? ಹೋಗ್ರಿ ಸುಮ್ನೆ. ಬಿಡ್ರಿ ಹೋಗ್ತೀವಿ ಬಿಡ್ರಿ. ಬಿಡ್ರಿ ಮೇಡಮ್, ಯಾಕೆ ಕಳ್ತಾ ಇದ್ದೀರಾ? ಹಲೋ ಹಲೋ. ನಿಮಗೆ ಏನ್ರಿ ಆಗ್ಬೇಕು? ನನ್ ಪ್ರಾಬ್ಲಮ್ ನನ್ನ ಇಷ್ಟ. ನಿಮ್ಗೆ ಏನಾಗ್ಬೇಕು? ಬಾಯ್ ಮುಚ್ಕೊಂಡು ಹೋಗ್ರಿ. ಸರಿ ಬಿಡಿ. ಯಾರೇ ನೀವು? ಯಾರೇ ನೀವು? ಇಳಿರಿ ಮೊದಲು ಕಾರಿಂದ ಕೆಳಗಡೆ. ನೀವ್ ಈ ಕಾರಿಂದ ಇಳಿಲಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸುಮ್ ಕುತ್ಕೊಳ್ರಿ, ನಾವೇ ನಿಮ್ ಮಾನ್ಭಂಗ ಮಾಡಲ್ಲ. ನಮ್ಮ ಊರಲ್ಲಿ 20-30 ಜನ ಹೆಂಗಸರು ನಮ್ ಬೆನ್ನುಜಾಗ ಕಾಯ್ತಾ ಇದ್ರು. ನಾವ್ ಜಂಟಲ್ ಮೆನ್ನು. ಎಲ್ಲರಿಗೂ ಬೆನ್ ತೋರ್ಸ್ ಮಜಾ ಕೊಟ್ಟು ಹೊರ್ತು ಯಾರಿಗೂ ಬೆನ್ನುಜಾಗ ಬಿಡ್ಲೇ ಇಲ್ಲ. ಒರಿಜಿನಲ್ ಲವ್ ಫೇಲ್ಯೂರಾ? ಏನಿಲ್ಲ ಏನಿಲ್ಲ ಏನಿಲ್ಲ. ಏನ್ ಮೇಡಮ್, ಪ್ರೀತಿ ಅಂದ್ಮೇಲೆ ಹುಡುಗರು ಅಂತ ನಡೆಸ್ಬೇಕು. ಇಲ್ಲಿ ನೀವೇ ಹೇಳ್ತಾ ಇದ್ದೀರಾ? ತಗೊಳ್ಳಿ, ಒರೆಸ್ಕೊಳ್ಳಿ. ಗೊಣ್ಣೆಗಣ್ಣೆಲ್ಲ ಸಿಟ್ಬೇಡ್ರಿ. ಅಯ್ಯೋ ಇಳಿದ್ಬಿಡ್ತಾ? ಇಳಿಸ್ಕೊಳ್ಳಿ. ಹುಡುಗಿರು ಪ್ರೀತಿಸಕ್ಕೆ ತುಂಬಾ ಟೈಮ್ ತಗತ್ತಾರೆ, ಆದ್ರೆ ಬೇಗ ಮಾರ್ತು ಬಿಡ್ತಾರೆ. ಹುಡುಗರು ತುಂಬಾ ಬೇಗ ಪ್ರೀತಿ ಬಿಡ್ತಾರೆ, ಆದ್ರೆ ಮರ್ಯಕ್ ತುಂಬಾ ಟೈಮ್ ತಗತಾರಪ್ಪ. ನೀವಿಲ್ಲಿಂಗ್ ಅಳ್ತಾ ಇದ್ದೀರಾ, ಅಲ್ಲಿ ಹುಡುಗ ಹೆಂಗ ಅಳ್ತಾವನೋ ನಾ ಬೇರೆ ಕಾಣೆಯಪ್ಪ. ಅದೆಲ್ಲ ಏನೂ ಇಲ್ಲ. ಲೋಫರ್ ಅವನು. ಇನ್ನೊಂದು ಹುಡುಗಿಯಿಂದ ಬಿದ್ದಿದ್ದಾನೆ ನೋಡಿ. ನೀವು ಪ್ರೀತಿಸಿದವರು ಇನ್ನೊಬ್ಬರನ್ನ ಪ್ರೀತಿಸ್ತವ್ರೆ ಅಂತಂದ್ರೆ ಅವ್ರವ್ರೆ ಪ್ರೀತಿಸ್ಕೊಳ್ಳಿ ಬಿಡಿ. ಯಾಕೆ ಅಂತಂದ್ರೆ ನಿಜವಾಗ್ಲೂ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇದ್ರೆ ಅವ್ರು ಇನ್ನೊಬ್ಬರನ್ನ ಪ್ರೀತಿಸ್ತಾನೆ ಇರ್ಲಿಲ್ಲ ಅಷ್ಟೇ. ಅವನು ಅವಳ ಪ್ರೀತಿಸ್ತಿದ್ದಾನೆ, ನಾನು ಅಳ್ತಾ ಇಲ್ಲ. ನಾನು ಅವನನ್ನ ತುಂಬಾ ಪ್ರೀತಿಸ್ಬಿಟ್ಟೆ ಅಂತ ಅಳ್ತಾ ಇದ್ದೀನಿ. ನೋಡ್ರಿ, ನೀವು ಯಾರಿಗೋಸ್ಕರ ಕಣ್ಣೀರ್ ಹಾಕ್ತಿದಿರೋ ಅವ್ರು ವರ್ಷಕ್ಕೆ ಬರ್ಲಿಲ್ಲ ಅಂದ್ರೆ ಅಂತವ್ರಿಗೋಸ್ಕರ ಕಣ್ಣೀರ್ ಸುರ್ಸೋದ್ ವೇಸ್ಟ್. ಬೇಕಾದ್ರೆ ನೀವು ರಕ್ತದಾನ ಮಾಡ್ಬಿಡಿ, ಕಣ್ಣೀರ್ ಮಾತ್ರ ಯೋಗ್ಯತೆ ಅವ್ರಿಗೆ ಸುರಿಸ್ಬೇಕು. ಅಯ್ಯ ಪ್ರೀತಿಗೆ ಬೆಲೆ ಕೊಡ್ತಿರೋ ಚಂಗ್ಲು ಬಿಡೈತಲ್ಲ, ನೀವು ಕಣ್ಣೀರ್ ಹಾಕೊಂಡು ಗಂಡ್ಸಳ ನೋಡ್ಬೋದಪ್ಪ, ಹೆಣ್ಣೆಂಗ್ ಸಳ ನೋಡಕ್ಕಾಗಲ್ಲ. ಹೆಂಗಿತ್ತು ನನ್ನ ಬಾಡಿ? ಶಾಕ್ ಕೊಟ್ಟು ಟೊಯ್ ಅಂತ ಹಿಂಗಾಗೋಯ್ತು. ಅಮ್ಮ ತೊಡೆಗಡೆ ಸಲ್ಕೊಂಡ್ಬಿಟ್ಟಿದ್ಯಲ್ಲ. ಸುಮ್ನಿರ, ನಿನಗೂ ಹಂಗೆ ಕಡ್ಡಿ ಹಾಕಿ ತುರ್ಕಿದ್ರೆ ನೀನು ಹಂಗೆ ಕಳ ನಡೆಯೋದು. ಏನ್ ಮಾಡ್ತೀಯೋ? ಖಾರದ ಪುಡಿ ಬೇರೆ ಹಳೇದು, ಸ್ಟೋರ್ ರೂಮ್ ಅನ್ಕೊಂಡು ಫುಲ್ ತುಂಬಿಸ್ಬಿಟ್ರ ಪೊಲೀಸ್ನವರು. ತಪ್ಪು ಮಾಡಿರ್ತೀನಿ. ಮಾಮೂಲಿ ಕೇಸ ಹಿಂದೆ ಅವನ್ ಯಾವನೋ ಸೈಕೋ ಅಂತೆ. ಸೂಟ್ ಕೇಸಲ್ಲಿ ಮಕ್ಳು ಆಟ ಆಡೋ ಬಾಂಬು ಗಣ್ಣಲ್ಲೇ ಇಟ್ಕೊಂಡು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಚಳ್ಳೆ ಹಣ್ಣು ತಿನ್ಸವ್ನೆ. ಆ ಆಟದಲ್ಲಿ ನಾನ್ ಸಿಕ್ಕಾಕೊಂಡ್ಬಿಟ್ಟೆ. ಬೆಳಗ್ಗೆ ಯಾರೋ ಶಾಸ್ತ್ರದವ್ನು ಹೇಳಿದ್ದ, ನಿನಗೆ ಕೈ ತುಂಬಾ ಸಿಗುತ್ತೆ ಅಂತ. ತುಂಬಾ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ವೇ? ಅಮ್ಮ ನೋಡು, ನಿನ್ ಸವಾಸದಿಂದ ನಾನು ಹೆಂಗ್ ನಡೆಯಂಗ ಆಗ್ಬಿಡ್ತು. ಬಿಡಪ್ಪ, ಬಾ ಗ್ಯಾರೇಜ್ಗೆ ಹೋಗ್ಬಿಟ್ಟು ಕುಂತ್ಕೊಂಡ ರಾಮ ಮಾತಾಡೋಣ. ಎಣ್ಣೆ ಹೊಡಿಸ್ತೀಯಾ? ಫುಲ್ ಅದ್ ಬಿಡ್ತೀನಿ ಬಾರೋ. ಅಪ್ಪ ಅಮ್ಮ, ನನ್ ನಿನ್ನ ಗದೆಗೆ ಖಾರದ ಪುಡಿ ಹಾಕಿ ರಂಗಣ್ಣ ಎಷ್ಟು ಮಾಡಿದ್ರು ಏನು ಕರೆಕ್ಟ್ ಎಷ್ಟು ಮಾಡಿದ್ರು ಏನು ವರ್ಕೌಟ್ ಆಗ್ತಾ ಇಲ್ಲ. ಬಾತ್ರೂಮ್ ಕೈ ಹಾಕಿದ್ರೆ ಬೋಂಡ ಸಿಗ್ತದೆ ನಿನಗೆ. ಕದೇ ನಮ್ಮೂರಲ್ಲಿ 3 ಜನ ವೇಶ್ಯರು ನನ್ನ ಮಾತ ಕೇಳ್ಕೊಂಡು ಒಳ್ಳೆಯರಾಗವ್ರೆ. ನೀನು ಒಳ್ಳೆಯವನ ಆಗ್ಲಿಲ್ಲ ಅಂದ್ರೆ ಏನ್ ಅರ್ಥ? ನಾನು ವೇಶ್ಯ ಅಲ್ಲ ಅಂತ ಅರ್ಥ. ಬಾಯ್ ನನ್ನ ಊಟಿಸ್ಕಡಲಿ ನೋಡ, ದುಡ್ಡು ನೋಡ್ಕೊಂಡು ಪ್ರೀತಿಸೋಳು ದುಡ್ಡಿರೋರ್ಗು ಇರ್ತಾಳೆ, ಮನಸ್ಸು ನೋಡ್ಕೊಂಡು ಪ್ರೀತಿಸೋಳು ಮಣ್ಕೋಗವ್ರಿಗೂ ಇರ್ತಾಳೆ. ಬಾಯಲ್ಲಿ ಹುಡುಗಿರಿಗೆ ಕಳ್ಳಾಡೋರು ಇಷ್ಟ, ಕಳ್ಳನ್ ಮಕ್ಕಳಲ್ಲ. ಹುಡುಗಿರಿಗೆ ಚುಡಾಯಿಸರು ಇಷ್ಟ, ಚೋರ್ ನನ್ನ ಮಕ್ಕಳಲ್ಲ.
ಹುಡುಗಿರು ಸಾವಿರ ಕನಸು ಕಾಣ್ತಾರೆ. ನಮ್ಮ ಹುಡುಗ ಹಂಗಿರ್ಬೇಕು ಹಿಂಗಿರ್ಬೇಕು, ದರ್ಶನ್ ಸುದೀಪ್ ಪುನೀತ್ ರಾಜ್ಕುಮಾರ್ ಒಟ್ಟಿಗೆ ಮಿಕ್ಸಿಗೆ ಹಾಕ್ತಂಗಿರ್ಬೇಕು ಅಂತ. ಅದ ಹುಡುಗ ಬಂದ್ಬಿಟ್ಟು ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ಅವನು ಒಳ್ಳೆನಾಗಿದ್ರೆ ಎಲ್ಲ ಮರ್ತು ಒಪ್ಕೊಂಡ್ಬಿಡ್ತಾನೆ. ನೀನು ಕಳ್ಳನ್ ನೀನು ಕೆಟ್ಟವನು, ಅದಕ್ಕೆ ನೀನು ಪ್ರೀತಿಯಿಂದ ಅಷ್ಟು ಹೋದ್ರು ಪ್ರೀತಿ ನಿನ್ನಿಂದ ಬರ್ತಾ ಇಲ್ಲ. ನೀನು ಒಳ್ಳೆಯವನಾಗೋ, ಪ್ರೀತಿ ನಿನ್ ಹಿಂದೆ ಬಿದ್ದು ಸಾಯ್ತದೆ. ಲವ್ ಲವ್ ಅಂತ ಒಳ್ಳೆಯವನಾಗ್ತೀನ? ನಾನು ಒಳ್ಳೆಯವನಾದ್ರೆ ಅವಳು ನನಗೆ ಸಿಗ್ತಾಳಪ್ಪ. ಈ ಮುಖನು ನೋಡಿ ಬರ್ತಾಳ, ಬತ್ತಳು ಕೊಡ್ತಾಳ, ಫಸ್ಟ್ ನೈಟಿಗೆ ಬರ್ತಾಳ. ಹಾಲು ನಂದಿನಿ ಬಗೆಟ್ ಅಂಬ ತಗೊಂಬತ್ತ ಬಿಡ. ಅಗೂರ್ ಬತ್ತಿ ಅಪ್ಪ ನಾನೇ ತಂದು ನಿನ್ ಬುಡಕ್ ಕಂಟು ಸಿನ್ಕೊಂಡ್ ಬಿಡ್ಲ. ನಿನ್ನ ಮಖ ಮುಚ್ಚ ಶಿವ ಅಂತ ಕುತ್ಕೊಂಡು ರಿಪೇರಿ ಮಾಡ್ಕೊತೀರ ಮೇಲೆ ಬತ್ಯಾ? ಅಯ್ಯ ನಿನ್ನ ಅಲ್ಪುರ್ಕಿ ಏನ್ರಿ ನೀವು ಯಾವನ ಲೋಪರ್ ಗಂಡಸು ನಿಮ್ಗೆ ಮೋಸ ಮಾಡ್ಬಿಟ್ಟು ಅಂದ್ಬಿಟ್ಟು ಇರೋಬರ ಗಂಡಸನ ಸಾಯಿಸ್ಬೇಕು ಅಂತಿದ್ರೇನ್ರಿ? ನಮ್ ಬ್ಯಾಕ್ ಒಂದೂವರೆ ಆಗ್ಬಿಡೋದು ಅಷ್ಟೇ. ನಿಮ್ ಟೈಮ್ ಚೆನ್ನಾಗಿದೆ. ಕಾಲು ಕೈ ಏನಾಗಿಲ್ಲ ತಾನೆ? ಬರಲ್ಲ ಕಣ್ರಿ, ತೊಳದ್ ನಿಲ್ಸ್ಬಿಟ್ಟಿದ್ದೀರಾ. ನೀವೇ ಹೇಳಿದ್ರಲ್ಲ ರಕ್ತಕ್ಕಿಂತ ಕಣ್ಣೀರ್ ಅಮೂಲ್ಯ ಅಂತ. ಯೋಚನೆ ಮಾಡ್ದೆ, ಬಿಟ್ಬಿಟ್ಟೆ. ಅಲ್ಲ ಸಭಾಸ್ರಿಕ ಸಭಾಸ್ರಿ, ನಮ್ಮೂರಲ್ಲಿ ನಾಯಿನೋ ನನ್ನ ಮಾತು ಕೇಳ್ತಿಲ್ಕಣ್ರಿ. ನೀವು ನನ್ನ ಮಾತು ಕೇಳ್ಬಿಟ್ರಲ್ರಿ. ಯಾಕ್ರಿ ಏನಾಯ್ತ್ರಿ? ಇವನಿಂದಾನೆ, ಇವನ್ ಯೋಚನೆ ಮಾಡ್ಕೊಂಡ್ ಬಂದಿದ್ದಕ್ಕೆ ಆಕ್ಸಿಡೆಂಟ್ ಆಗಿತ್ತು. ಅಯ್ಯ ಇವ್ನ ಯೋಚನೆ ಮಾಡ್ತಾ ಇದ್ರ ನೀವು? ಎಲ್ಲಿ ತೋರಿಸಿ ಒಳ್ಳೆ ಕಾಪ್ಕೈದಾಗಿದಾರಲ್ರಿ, ಅವ್ನ ಯೋಚನೆ ಮಾಡ್ಕೊಂಡಿ. ನೋಡ್ರಿ ದೇವ್ರಾಣಿಗನು ಒಬ್ಬ ಫೇಮಸ್ ಶಿಲ್ಪಿನ ಕೇಳಿದ್ರಂತೆ, ಸ್ವಾಮಿ ನೀವು ಹೆಂಗ್ ಸ್ವಾಮಿ ಅಷ್ಟು ಸುಂದರವಾಗಿರೋ ಶಿಲೆಗಳನ್ನೆಲ್ಲ ಕೆತ್ತೀರಾ ಅಂತ. ಅದಕ್ಕೆ ಆ ಶಿಲ್ಪಿ ಹೇಳಿದ್ರಂತೆ, ನಾನೇನಪ್ಪ ಕೆತ್ತೋದು, ಆ ಸೌಂದರ್ಯ ಕಲ್ಲಲ್ಲೇ ಇರುತ್ತೆ, ನಾನು ಬೇಡದೇ ಇರೋದನ್ನೆಲ್ಲ ಕೆತ್ತು ಬಿಸಾಕ್ತೀನಿ ಅಂತ. ಅರ್ಥ ಆಯ್ತಾ? ಸಂತೋಷ ನಮ್ಮಲ್ಲೇ ಇರುತ್ತೆ, ಬೇಡದೇ ಇರೋದನ್ನೆಲ್ಲ ಕಿತ್ತು ಬಿಸಾಕ್ಬೇಕು. ಬಿಸಾಕಿ. ಅಲ್ಲೋಡ್ರಿ ಹೆಂಗ್ ತುರ್ಕೊಂಡು ಹೋಗ್ತಾನ. ಅಲ್ಲಿ ನೋಡ್ರಿ, ಅದ್ರಲ್ಲೇ ಗೊತ್ತಾಗುತ್ತೆ ಗಾಳಿ ಬಂದಾಗ ತುರ್ಕೋನ ನನ್ನ ಮಗನ ನೀವು ಲವ್ ಮಾಡ್ಕೊಡ. ಒಂದೊಂದು ಸತ್ಯ ನಿಮ್ಮ ಜೀವನದಲ್ಲಿ ಕಾಮನ್ ಬಿಲ್ ಬಂದೇ ಬರುತ್ತೆ. ನೀವ್ ಹೆಂಗ್ ಹೇಳ್ತೀರಾ? ಆಗ ನಿಮ್ಮ ಕಣ್ಣಲ್ಲಿ ಕಣ್ಣೀರ್ ಬಂದಿತ್ತು, ಈಗ ಕಾಮನ್ ಬಿಲ್ ಬಂದೇ ಬರುತ್ತೆ. ನಿನ್ನ ನಕ್ರೆ ಸಖತ ಕಾಣ್ತೀರ ಕಣ್ರಿ. ಹತ್ರೇ ಬಡ ಬಿಡಿ ಹೇಳಿ. ಪರವಾಗಿಲ್ಲ ಹೇಳಿ. ಒಳ್ಳೆ ಕಮಂಗಿ ಜೆಂಟ್ಸ್ ನಸ್ತರ ಕಾಣ್ತೀರಾ. ದುಡ್ಡಿನ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಪಾರ್ಟಿ ಖರ್ಚೆಲ್ಲ ನಂದೇ. ನೀನ್ ನನ್ ಜೊತೆ ಬಂದ್ರೆ ಅಷ್ಟೇ ಸಾಕು. ನೋಡಿ ಯಜಮಾನ್, ನಾವು ಕಳ್ತನ ಮಾಡೋದನ್ನ ಬಿಟ್ಮೇಲೆ ನಮ್ಮ ಕೈ ಗ್ರೀಸ್ ಐತೆ ಹೊರತು ಬಾಯಿ ಮಾತ್ರ ಬಿರಿಯಾನಿ ಬೀಳಿಲ್ಲ. ತಿಂಗಳಲ್ಲಿ 29 ದಿನ ಜೇಬಲ್ಲಿ ಕಾಸೇ ಇರಲ್ಲ. ದಟ್ಸ್ ವೈ ಟೆಲ್ಲಿಂಗ, ಅತಿ ಒಳ್ಳೆತನ ಕಳ್ಳರಿಗೆ ಹಾನಿಕಾರ. ನನ್ನ ಕೈ ಕಿತ್ತಾಕ ರೇಂಜ್ಗೆ ಕಡಿತಾ ಇದೆ, ದುಡ್ಡು ಬಾ ಬಾ ಅಂತ ಕಡಿತಾ ಇದೆ. ನಿನಗೆ ಬರೀ ಕೈ ಕಡಿತಾ ಇದೆ, ನನಗೆ ಕಡಿತಾ ಇದೆ. ನನ್ಗಿರೋ ಎಕ್ಸ್ಪೀರಿಯನ್ಸ್ ಒಂದೇ ಒಂದು ನಿಮಿಷ ಬ್ಯಾಗಲ್ಲಿರೋ ದುಡ್ಡು ನಾನು ಪ್ಯಾಕೆಟ್ ಬಂದ್ಬಿಡುತ್ತೆ. ಕೆಲಸ ಮಾಡ್ರಲೇ. ಇವನವನು ನಮ್ದು ಬೇಕು ನಮ್ಗೆ ಮಿಯಾವ್ ಅನ್ಕೊಳ್ಳಿ ಬಿಡಿ ಯಜಮಾನ್. ಏನ್ ಮ್ಯಾಮ್, ನಿಮ್ಮ ಗಾಡಿನ ಯಾರು ಯೂಸೇ ಮಾಡೋಲ್ವಾ? ಹೌದು ಸರ್, ನಮ್ಮ ಯಜಮಾನ್ರು ಫ್ರೀ ಆಗಿದ್ದಾಗ ಹಾಗೆ ಸುಮ್ನೆ ಈಚೆ ತೆಗೆದು ಒಳಗಡೆ ತಂದು ನಿಲ್ಸ್ಬಿಡ್ತಾರೆ. ಯಾಕೋ ಬಿಡ್ತಾರೆ ಭಯ? ಹೌದಾ, ನಾನು ನಿಂದ ಕೆಲ್ಸ ಮಾಡ್ತಿರೋ ಹೀಗೆ ಮಾತಾಡ್ತಾ ನಿಂತಿರ್ತಿರೋ? ಟೈಮ್ ಆಯ್ತು, ಕೆಲ್ಸ ನೋಡ್ರಿ. ಆಯ್ತು, ತಡ್ಕೊಳ್ಳಿ ಮೇಡಮ್, ತಡ್ಕೊಳ್ಳಿ, ಮಾಡೋಣ, ತಡ್ಕೊಳ್ಳಿ. ಕಸ್ಟಮರ್ ಹಂಗೇನ ಮಾತಾಡೋದು? ಆಯ್ತಾ? ಆಯ್ತಪ್ಪ, 200 ರೂಪಾಯಿ ಇಸ್ಕೊಂಡು ಕಳ್ಸು. ಅವ್ರ ಯಜಮಾನ್ರಿಗೆ ಹೇಳು ಅಟ್ಲೀಸ್ಟ್ ಗಾಡಿನ ವಾಶ್ ಮಾಡು ಅಂತ. ಆಯ್ತಪ್ಪ, ಅಡ್ಜಸ್ಟ್ಮೆಂಟ್ ಗೊತ್ತಾಗುತ್ತೆ. ಹೋಗ ಕಸ್ಟಮರ್ ಹಂಗೆ ಮಾತಾಡ್ಬಾರ್ದು. ಹೋಗ. ಮೇಡಮ್ 200 ರೂಪಾಯಿ ಕೊಡಿ ಮೇಡಮ್. ಸರಿ, ತಗೊಂಬರ್ತೀನಿ. ಸರ್ ಹೇಳಿ ಮೇಡಮ್. ಇಲ್ಲಿ ದುಡ್ಡಿಟ್ಟಿದೆ ಕಾಣಿಸ್ತಾ ಇಲ್ಲ.
ನಾನು ಇವಾಗ ತಾನೇ ಎಣಿಸ್ಬಿಟ್ಟು ಅಲ್ಲಿ ಇಟ್ಟಿದ್ದೆ ಸರ್. ಎಲ್ಲಿಟ್ಟಿದ್ರಿ ಮೇಡಮ್? ಕಾಣಿಸ್ತಾ ಇಲ್ಲ ನೋಡಿ. ಮೇಡಮ್ ಅಲ್ಲೆಲ್ಲ ಸರ್ ಯಾರು ತಗೊಂಡಿದ್ದಾರೆ ಸರ್? ಅಲ್ಲೆಲ್ಲ ಇರುತ್ತೆ ನೋಡಿ ಮೇಡಮ್. ಇಲ್ಲ ಸರ್, ನಾನು ನೋಡಿದೆ ಸರ್, ಇವಾಗ ತಾನೇ ಎಣಿಸಿಟ್ಟಿದ್ದೆ. ಮೇಡಮ್ ಇಲ್ಲಿ ಅಂತವ್ರೆ ಇಲ್ಲಿ ಕಳೆದೋಗಿರೋದು. ಯಾರು ತಗೊಂಡಿದ್ದಾರೆ ಅಷ್ಟೇ. ಮೇಡಮ್ ಕೊಡಿ ಮೇಡಮ್ ಸರಿ. ನನ್ನ ಸರ್, ಪೊಲೀಸನ್ ಕರ್ಸ್ತೀನಿ ಇವಾಗ. ಒಂದ್ ನಿಮಿಷ ಇರಿ ಮೇಡಮ್, ಒಂದ್ ನಿಮಿಷ ಇರಿ. ಕಾಸು ಕೊಡು. ಯಾವ ಕಾಸು? ಕಾಸು ಕೊಡು, ಮರ್ಯಾದೆ ಕೊಡು, ಕಾಸು ಕೊಟ್ಬಿಡು. ಯಾವ ಕಾಸು ಅಂತ ಕೇಳ್ತಿರೋದು ನಾನು? ನಿನ್ನ ನೀ ಥರ್ಡ್ ಕ್ಲಾಸ್ ಮಗ, ನೀನೇನು ಬುದ್ಧಿ ಬರಲ್ಲ. ಹಂದಿಗೆ ಒಬ್ಬತ್ತಿನ ಅಂತ ಮುಂದೆ ಎಕ್ಕಿದ್ರೆ ತಿಂದವನಿಂದ ನಿಂತ್ಕೋತಂತೆ ಊಟ ಬರುತ್ತೆ ಅಂತ. ಸರ್ಗಾಸೋಳ್ ದಂಧೆ ನಿಲ್ಸಿದ್ರು ಕಣಸನೆ ಮಾಡಿ ನಿಲ್ಸಲ್ವಂತೆ. ಆ ತರದ ಜಾಸ್ತಿ ಮಾತಾಡೋಣ. ಕಾಸು ಇಲ್ಲೇ ಇದೆ, ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಕೊಡು. ಅಷ್ಟಕ್ಕೆ ಆತರ ಪಟ್ಬಿಟ್ಟೆ ನೀವು. ನಾನು ಹೇಳ್ತಾನೆ ಇದ್ದೀನಿ ಕೆಳಗಡೆ ನೋಡಿ, ಕೆಳಗಡೆ ನೋಡಿ ಅಂತ. ನೀನ್ ತೋರಿಸ್ಬಿಡಲ್ಲ ನಿನ್ ಬುದ್ಧಿ ನಮ್ಮ ಮನಕಾಲದ ಕೆಳಕ್ಕೆ ಅಂತ. ನೀನ್ ಹೊಟ್ಟೆಗೆ ಏನ್ ತಿಂತ್ಯಾ? ಅನ್ನ ತಿಂತ ಹೋಗಿ ಸುಮ್ನಿರಪ್ಪ, ಹೋಗಿ ಬಿಡಿ. ನನ್ ಮಗ ಸಾಯಿಸ್ತಾನಪ್ಪ. ಲಿವರ್ ಎಲ್ಲ ಹಾಳು ಮಾಡ್ಬಿಟ್ಟೆ. ಇನ್ನು ನಿಂತ್ಕೊಂಡಿದ್ಯಾ? ಬಿಡಿ ಹೇಳ್ತೀನಿ, ಬಿಡಿ ಹೇಳ್ತೀನಿ. ಹೋಗಮ್ಮ ಹೇಳ್ತೀನಿ, ಹೋಗಮ್ಮ. ಬಿಡ್ತೇನೆ ಬಿಡ್ತೇನೆ. ಬರೋಟು ಕೋನ. ಸುಮ್ಮನೆ ಹೋಗಪ್ಪ ನೀನು, ತೊಂದರೆ ಕೊಡಬೇಡ ನನಗೆ. ಏಯ್ ಕದೇಮ್, ನನ್ನ ತಪ್ಪಾಯ್ತು ಕೊಡು. ನನ್ನ ತಪ್ಪು, ನನ್ನ ದುರುಕ್ಬಿಟ್ಟೆ ಕೊಡು. ನನ್ನ ತಪ್ಪಾಯ್ತು ಕೊಡು. ನನ್ನ ದಂಡ ಕೊಡು. ಒಂದು ಸೆಕೆಂಡ್ ನನಗೆ ಯಾರು ಇಲ್ಲ ಅನ್ಸ್ಬಿಡ್ತು. ನಾನು ಯಾರು ಇಲ್ದಿರೋ ಅನಾಥ ಅನ್ಸ್ಬಿಡ್ತು. ನೀನು ಹಂಗೆ ಮಾತಾಡ್ಬಿಟ್ಟಲ್ಲ. ನಾನು ನಿನ್ನ ಕೆಲಸ ಕೊಡಿಸ್ಬಿಟ್ಟು ಏನೋ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಅನ್ಕೊಂಡೆ ಕಣೋ. ಆದ್ರೆ ಬೆಂಗಳೂರಿಗೆ ಬಂದಾಗ ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟೋ ನೀನ್ ಕಣೋ. ನೀನ್ ನನ್ನ ಮಾತು ಕೇಳ್ಕೊಂಡು ನೀನ್ ಎಲ್ಲ ಬಿಟ್ಬಿಟ್ಟೆ. ಅದನ್ನ ಯಾರೋ ತಾಟಿಗಿತ್ತಿ ಮಾತು ಕೇಳ್ಕೊಂಡು ನಿನ್ನ ಅನುಮಾನ ಬರ್ಬಿಟ್ಟೆ ಕಣೋ. ಕೈ ಕದೇ ಕ್ಷಮಿಸ್ಬಿಡೋ. ನೀನೇ ಕ್ಷಮಿಸ್ಬಿಡೋ ಕದೇ. ಬಿಡ ಬಿಡ ಬಿಡ. ಏಯ್ ನಾನು ನಿನ್ನ ಕಪಾಲ್ ಕೊಡೋ ನೀನ್ ತಿರ್ಗಿ ಹೊಡಿಬೇಕಾಯ್ತು. ಯಾಕೆ ಹೊಡಿಲಿಲ್ಲ? ಯಾಕೆ ಹೊಡಿಲಿಲ್ಲ? ನಮ್ಮಪ್ಪ ನನ್ಗೆ ಹೊಡೆದ್ರೆ ತಿರ್ಗ್ಸ್ ಹೊಡಿಲೇನಾ? ನಿನಗೆ ನಮ್ಮ ಅಪ್ಪನ ಸ್ಥಾನ ಕೊಟ್ಟಿದ್ದೀನಿ. ಹೌದು, ನಿನ್ಗೆಲ್ಲ ರೈಟ್ಸ್ ಇದೆ, ಅರ್ಥ ಮಾಡ್ಕೋ. ನಾನು ಮುಸಲ್ಮಾನ್ ಇರ್ಬೋದು, ದೋಸ್ತಿ ಆಗಲ್ಲಪ್ಪ, ಆಗಲ್ಲ. ನೋಡೋ, ಬರಡು ಭೂಮಿಲಿ ಬೆಳೆ ಬೆಳೆಸ್ಬಿಡ್ಬೋದು, ಆದ್ರೆ ಹುಡುಗಿರ್ ಮನ್ಸಲ್ಲಿ ಪ್ರೀತಿ ಬೆಳ್ಸಕ್ ಆಗಲ್ಲಪ್ಪೋ, ಆಗಲ್ಲ. ಊನಪ್ಪ ನಮ್ಮ ಮಾವನ್ ಹುಡ್ಕ ಬದ್ಲು ಹಿಮಾಲಯ ಪರ್ವತ ತಪ್ಪಲಲ್ಲಿ ದೇವ್ರ ಹುಡುಕ್ಬಿಟ್ಟಿದ್ರೆ ಡಣ್ ಅಂತ ಪ್ರತ್ಯಕ್ಷ ಆಗಿ ಇರೋಬರ ವರ ಎಲ್ಲ ಕೊಟ್ಬಿಟ್ರೆ ತಕ್ಕ ಹೋಗ್ಬಿಟ್ಟು. ನೋಡ, ಕನ್ಯಾಕುಮಾರಿಲಿ ನಮ್ಮ ನಾಯಿ ಕಳೆದೋಗಿರ್ಲಿ, ಅದು ಸಿಮ್ಲಾ ಡಾರ್ಲಿಂಗ್ ಹೋಗಿದ್ದು ತಲೆ ಮೇಲೆ ಭೈಡ್ ಅಂತ ಹೊಡೆದು ಕರ್ಕೊಂಡ್ ಬರ್ಬೋದು. ಟೆಕ್ನಾಲಜಿ ಯಾವ್ದೋ ಬೆಂಗಳೂರಲ್ಲಿ ನಿಮ್ ಮಾವನ್ ಹುಡ್ಕಕ್ ಆಗಲ್ಲ ಅಂತೀಯ ನಿನ್ ಯೋಗ್ಯತೆಗೆ. ಅದೇ ನಾನಾಗಿದ್ರೆ ಚಿಟ್ಕೆ ಹೊಡಿಯೋಷ್ಟರಲ್ಲಿ ನಿಮ್ ಮಾವನ್ ಕರ್ಕೊಂಬಂದ್ ನೀನ್ ಮುಂದೆ ನಿಲ್ಸ್ತಾ ಇದ್ದೆ. ಆದ್ರೆ ನಮ್ದಂಗಲ್ವೇ ಸ್ವಾಮಿ, ಹೆಂಗ್ ಗೊತ್ತಾ, 2020 ಕೊಲೆ ಮಾಡಿರೋ ಕೊಲೆಗಾರನು ಹುಡುಗಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಅನ್ನಕ್ಕೆ ಎದ್ರುಕೊಂತಾನೆ. ನೋಡ್ರಿ, ಸಮುದ್ರದ ಆಳನ್ನ ಟೇಪ ಕಳಿಬಹುದು ಟೆಕ್ನಾಲಜಿ, ಆದ್ರೆ ಹುಡುಗಿರ್ ಮನ್ಸನ್ನ ಆಗಲ್ಲಪ್ಪ. ಅಯ್ಯೋ ಬೆಪ್ಪೆ, ಪ್ರೀತಿನ ಹೇಳ್ಬೇಕು ಅಂತಿಲ್ಲ, ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕು. ಕಣ್ಣು ಹೇಳ್ತವೆ. ಒಂದ್ ಹುಡುಗಿನ ಅಳಿಸ್ಲಿಲ್ಲ ಅಂದ್ರೆ ನೀನ್ ಯಾವ ಸೀಮೆ ಗಂಡು? ನೀನು ಕಣ್ಣೆ ಕಪ್ಪೆ ಕಣ್ಣು. ನಮ್ದು ಫೋಟೋ ಇಲ್ದೆ ಅಡ್ರೆಸ್ ಇಲ್ದೆ ನಮ್ಮ ಮಾವನ್ ಹುಡ್ಕೋದೆ ತಮಾಸೆಯೇ. ನಿಂದ ಈಜಿಪ್ಪ. ನೋಡೋ, ಜೊತೆಲಿ ಇರೋರು ಪ್ರೀತಿಸೋದೇ ಕಷ್ಟ. ಏನು ಬಂಡವಾಳ ಹೇಳ್ದೆ ನನ್ ಪ್ರೀತಿಸು ಅಂದ್ರೆ ಪ್ರೀತಿಸ್ತಾಳ, ಊರಲ್ಲಿ ಪ್ರೀತಿಸ್ತಾಳೆ. ನಿಂದೀಜಿ ನಿಂದೀಜಿಪ್ಪ, ನಿಂದೀಜಿನಲ್ಲೇ ನಿಂದೀಜಿ ಕೊಡ ಅಂದ್ರು. ನಂದು ನಿಂಗೀಜಿನೇ, ನಂದು ನಿನ್ಗೀಜಿನ. ಹಂಗ ನಿನ್ನ ಮಾವನ್ ಹುಡ್ಕೋ. ನೀನ್ ನನ್ ಲವ್ಗೆ ಸೆಟ್ ಮಾಡ್ಕೊಡು. ಓಕೆ ಅಕ್ಕ, ನಿನ್ ಕೊರಿಯರು. ಕಾದೇ ನಿನ್ ಮಕ್ಕನ ನಾನೇ 2 ನಿಮಿಷ ನೋಡಕ್ಕಾಗಲ್ಲ ಕಣೋ. ಇನ್ನ ಆ ಹುಡುಗಿಗೆ ನಿನ್ನ ಮಕ್ಕ ತೋರಿಸ್ಬಿಟ್ಟು ಹೆಂಗೋ ಲವ್ ಬರ್ಸ್ಲಿ, ಅದಕ್ಕೆ ಈ ಕೊರಿಯರ್. ನನಗ್ ಕೊರಿಯರ ಯಾರೋ ಇಲ್ಲೊಂದು ಸೈನ್ ಮಾಡಿ. ನನ್ನ ಪ್ರೀತಿಯ ಜಾನು ಸಂಧ್ಯಾ. ಹೇಯ್, ಯಾರೋ ನೀನು? ನಾನು ನಿನ್ನ ಪ್ರಿಯತಮ. ಇದೇನಪ್ಪ, ಜನನ ನೋಡಿದ್ರೆ ಮಾತಾಡ್ಸಕ್ಕೆ ಎದುರ್ಕತ್ತಾರೆ. ಇವ್ನು ಯಾರೋ ಲವ್ ಲೆಟರ್ ಬರ್ದವನಲ್ಲ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಜನರ ಕಣ್ಣಿಗೆ ನೀನು ರಾಕ್ಷಸಿ ತರ ಕಾಣ್ಬೋದು, ಆದ್ರೆ ನನ್ನ ಕಣ್ಣಿಗೆ ಆ ರಾಕ್ಷಸಿ ಒಳಗಿರೋ ಸುಂದರವಾದ ಹೆಣ್ಣು ಕಾಣ್ತಾ ಇದ್ದಾಳೆ.
ಇನ್ಫ್ಯಾಕ್ಟ್ ನೀವೆಷ್ಟು ಚೆನ್ನಾಗಿದ್ದೀರಾ ಅಂತ ನನ್ನ ಫ್ರೆಂಡಿಗೆ ತೋರಿಸ್ದೆ. ಅವನು ಹೇಳ್ದ ಏನೋ ಫಿಗರ್ ಇದು ಅಷ್ಟೇ ಅಂತ. ಆಗ್ಲೇ ನನಗೆ ಗೊತ್ತಾಗಿದ್ದು ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅಂತ. ರಿಯಲಿ ಐ ಮೀನ್ ಲವ್. ತೂ ಅಂತ ಹೋಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ ಹೋಗಮ್ಮ ಸರಿಯಾದ ಕಾಮಿಡಿ ಪೀಸ್ ಅನ್ಸುತ್ತೆ. ನಿಮ್ಮ ನಗು ಆವಾಜ್ ಹಾಕ್ಬೇಕಾದ್ರೆ ಬರೋ ಕೂಗು, ನಿಮ್ಮ ಕೈಯಲ್ಲಿ ಹಿಡ್ದಿರೋ ಲಾಂಗು, ಹಿಂದೆ ನಿಂತಿರೋ ಗ್ಯಾಂಗು, ಬಡ್ಡಿ ದಂಧೆ ಮಾಡೋ ಸ್ಟೈಲು, ಗುದ್ಬೇಕಾದ್ರೆ ಹಲ್ ಕಚ್ಚೋ ರೀತಿ, ನಿಮ್ಮ ಡಿಚ್ಚಿ ಕಿಕ್ಕು ಪಂಚು, ನನಗಿಂತ ಉದ್ದ ಇರೋ ನಿಮ್ಮ ಜಡೆ, ರಾಸ್ಕಲ್ ದಾಸ ಶಾಸ್ತ್ರಿ ವಾಯ್ಸು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫ್ ಅಲ್ಲಿ ರಿಪೇರಿನೇ ಮಾಡಕ್ಕಾಗ್ದಿರೋಷ್ಟು ದೊಡ್ಡ ಗಾಯನ ಮಾಡ್ಬಿಟ್ಟಿದ್ದೀರಿ ಈ ದರಿದ್ರ ಅಲ್ಲಿ. ನಿಮ್ಮನ್ನ ಬಿಟ್ಕೊಟ್ಟು ಡೀಸೆಂಟ್ ಹುಡುಗ ಅನ್ಸ್ಕೊಳ್ಳೋ ಬದಲು ನಿಮ್ಮನ್ನ ಪಟಾಯಿಸಿ ಲೋಫರ್ ಅನ್ಸ್ಕೊಳ್ಳೋದೇ ಬೆಟ್ರು. ನಿಮ್ಗೊಂದು ವಿಷಯ ಗೊತ್ತಾ, ನಾನು ಈಗಾಗಲೇ ಮಂಟಪನ ಫಿಕ್ಸ್ ಮಾಡಿ ಅಡ್ವಾನ್ಸ್ ಕೊಟ್ಟಾಯ್ತ್ರಿ. ನಮ್ಮ ಮದುವೆಗಲ್ಲ, ನಮ್ಮ ಮಕ್ಕಳ ನಾಮಕರಣಕ್ಕೆ. ಅಕ್ಕ ನಾಮಕರಣದವರೆಗೂ ಬಂದ ಯಾರೋ ಭಟ್ರು ಶಿಷ್ಯನೇ ಇರ್ಬೇಕಕ್ಕ. ಸ್ವಂತದ್ ಬರಿಬೇಕನ್ನೋ ನಿಯತ್ತೆ ಇಲ್ಲ ಈ ಹುಡುಗರಿಗೆ. ರೇ, ಹುಡುಗರ ನಿಯತ್ ಬಗ್ಗೆ ಕಿಂಡಲ್ ಮಾಡಬೇಡ್ರಿ. ಹುಡುಗರು ಒಂದು ಹುಡುಗಿ ಜೊತೆ ಕಮಿಟ್ ಆದ್ರೆ ಕತ್ರಿನಾ ಬಂದು ಐ ಲವ್ ಯು ಅಂದ್ರು, ಸಾರಿ ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ, ಆ ಕತ್ರಿನಾ ಲವ್ಗೆ ಕತ್ರಿ ಹಾಕ್ಬಿಡ್ತಾರೆ ಅಂತ ಸಿನ್ಸಿಯರ್ ಲವರ್ಸ್ ರೀ ನಮ್ಮ ಹುಡುಗರು. ಅದ್ ಸರಿ, ಟೈಮ್ ಊಟ ಮಾಡಕ್ಕೆ ಏನೇ ರೋಗ ನಿನಗೆ? ಅಸಿಡಿಟಿ ಬಂದ್ರೆ ಒಳ್ಳೆ ಬಸ್ರಿ ಹೆಂಗ್ ತರ ರೋಡ್ ಸೈಡ್ ಇರೋ ಮಾವಿನಕಾಯಿ ನೆಲ್ಲಿಕಾಯಿ ಎಲ್ಲ ತಿಂತ್ಯಾ? ನಾಚಿಕೆ ಆಗಲ್ಲ ನನಗೆ? ಚಿಕ್ಕ ಮಗುನ ನೀನು. ನೋಡೋ, ಫಸ್ಟ್ ನೀನು ಗಾಜಿನ ಬಳೆ ಹಾಕೋದನ್ನ ನಿಲ್ಸು. ನೀನ್ ಗುದ್ದಾಡ್ಬೇಕಾದ್ರೆ ಮಿಸ್ ಆಗಿ ಗಾಜಿನ ಬಳೆ ಹೊಡೆದಾದ್ರೆ ನಿನ್ ಕೈಯಲ್ಲಿ ರಕ್ತ ಬರುತ್ತೆ, ನಾನ್ ನೋಡಕ್ಕಾಗಲ್ಲ. ಓಕೆ ಬೇಜಾರು ಮಾಡ್ಕೋಬೇಡ. ನೋಡು, ಸ್ನಾನ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಅರ್ಶನ ಹಾಕೋದನ್ನ ಮರಿಬಾರ್ದು. ಆಚೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಲೋಷನ್, ಫೇರ್ ಅಂಡ್ ಲವ್ಲಿ ಹಾಕೋದನ್ನ ಮರಿಬೇಡ. ಹೆಣ್ಮಕ್ಳು ಏನೇ ಬಿಟ್ರು ಗ್ಲಾಮರ್ ಬಿಡಬಾರ್ದು. ಹಂಗಂತ ನೀನ್ ಗ್ಲಾಮರ್ನ ನೋಡಿ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನಾಳೆ ನಮ್ಗೆ ಹುಟ್ಟೋ ಮಕ್ಳು ಸ್ವಲ್ಪ ಸ್ಮಾರ್ಟ್ ಆಗಿರ್ಲಿ ಅಂತ ಅಷ್ಟೇ. ಅಕ್ಕ ನ್ಯಾವನಕ್ಕ ಬಾಯ್ ಬಿಟ್ರೆ ಮಕ್ಳ ಹತ್ರನೇ ಹೋಗ್ತಾನೆ. ಯಾರು ಇವ್ರು? ಫಸ್ಟ್ ಟೈಮ್ ಅಕ್ಕ ಯಾರಿಗೂ ಮರ್ಯಾದೆ ಕೊಡ್ತಾವ್ರೆ. ಯಾರು ಲೆಟರ್ ಬರೆದ್ರೆ ಓದ್ದೋಳ್ಕಿನ್ನ ಕೆಂಪಗಾಗಿ ಕಾಲ್ನಲ್ಲೇ ರಂಗೋಲಿ ಹಾಕ್ತಾಳು ಅವನೇ ಪ್ರಿಯತಮ. ಸಭಾಷ್ ರಂಗ, ಬರೀ ಲೆಟರ್ಲೇ ಹೂವ ಬೆಳೆಸಿದ್ಯಾ ಅಂದ್ರೆ ಇನ್ನ ಹೂವನ ನಾನ್ ಮಂಚದ ಮೇಲೆ ಬಿಳಿಸ್ತೀಯಾ. ಇದೇ ಖುಷಿಯಲ್ಲಿ ನಿನ್ನ ಮಾವನ್ನ ನಿನ್ ತೊಡೆ ಮೇಲೆ ಕೂರಿಸ್ತೀನಿ. ಖಾದಿಮ್ ಹಂಟಿಂಗ್ ಸ್ಟಾರ್ಟ್. ಅಣ್ಣ ನಮಸ್ಕಾರ ಅಣ್ಣ. ಕೆಲಸದವರೆಲ್ಲ ಓನರ್ಗಳಾಗ್ಬಿಡ್ತಾರೆ. ಭಯ ಕುದಾಪಿಸ್ ಏನೋ ಖಾದಿಮ್ 5 ಅಡಿ ಇದ್ದಾನ 5 ಅಡಿ 2 ಇಂಚ್ ಆಗ್ಬಿಟ್ಟಿದ್ಯಾ? ಶೂಸಾ ಏನಣ್ಣ ಜೆಟ್ ಬ್ಲಾಕ್ ಇದೆ, ಲೈಟ್ ಆಗಿ ವೈಟ್ ಆಗಿ ಕಾಣ್ತಾ ಇದೆಯಾ? ಬಟ್ಟೆನಾ ಇಲ್ಲ? ಓಹೋ, ಬ್ರೈಟ್ ಲೈಟ್ ಅನ್ಕೊಂಡೆ. ಏನ್ ಕಿಂಡಲ್ಲ? ಏನ್ ಗುರು, ನೀನ್ ಮಾಡಿದ್ರೆ ಕಾಮಿಡಿ, ನಾವು ಮಾಡಿದ್ರೆ ಕಿಂಡಲ್ಲ. ಓಲಿ ಬಿಡುಗರು. ಅದಿರ್ಲಿ, ಮದ್ವೆ ಆಯ್ತಂತೆ? ಮದ್ವೆ ಆಯ್ತು. ಯಾರ ಪಾಪ ಕಾಣ್ಸಲ್ಲ ಬಾಳ್ ಕೊಡೋ ಅಂತ ಕಾಲಕ್ ಬಿದ್ಲು, ಬಾಳ್ ಕೊಟ್ಟೆ. ಆಹಾ, ಅವ್ರಿಗೇನಾದ್ರೂ ಕಾಣಂಗಿದ್ರೆ ನೀನ್ ಅವ್ರ ಕಾಲಿಗೆ ಬೀಳ್ಬೇಕಾಯ್ತು, ಬಾಳ ಕೊಡು ಅಂತ. ಏ ಗುರು, ಅಣ್ಣ ಏನ್ ಗುರು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂತೀಯ? ಸುಮ್ನೆ ಒಂದು ಎಕ್ಸ್ಪೀರಿಯನ್ಸ್ ಕೇಳಿದೆ. ಎಷ್ಟು ಮಂಚ ಮಾಡ್ದಣ್ಣ? ನಮ್ದೆಲ್ಲ ಮಂಚ ಅಲ್ಲ ಕಣೋ, ನೆಲ. ನೆಲನೇ ಎಷ್ಟು ಆಳ ಮಾಡಿದೀಯ ಹೇಳಪ್ಪ. ಅದೆಲ್ಲ ಬಿಡು, ಕಳ್ತನೆಲ್ಲ ಬಿಟ್ಟು ಒಳ್ಳೆನಾಗ್ಬಿಟ್ಟಿದ್ಯಂತೆ. ಕೊಟ್ರು ಇಸ್ಕೊಳ್ತಾರ ಇಷ್ಟು ಒಳ್ಳೆನೋ ನೀನು? ಇಲ್ಲ ಗುರು, ಹೊಡೆದಿರೋ ದುಡ್ಡನ್ನ ಕೊಡೋಷ್ಟು ಒಳ್ಳೆಯವನಾಗಿದ್ದೀನಿ. ಯಾವಾಗ ಹೊಡ್ದೆ? ಎಂತಕ್ ಬಂದಿದ್ದ? ಅದು ಈ ವೋಟರ್ ಐಡಿ ಲಿಸ್ಟ್ ಇದೆಯಲ್ಲ ಗುರು, ಅದನ್ನ ಕೊಟ್ಬಿಟ್ಟೆ. ಅದೆಲ್ಲ ಕೊಡಕಾಲ. ನಡಿ. ಒಂದ್ ಮಾತು ಹೇಳಿ ಗುರು, ಯಾವನ ಅವನ ಅಣ್ಣ? ನೀನ್ ಅಣ್ಣ ಅಂದಿದ ತಕ್ಷಣ ಕೊಟ್ಬಿಡ್ಬೇಕಾ? ನಾವಿದ್ರೇನೆ ಅವನ ಅಣ್ಣ, ಇಲ್ಲ ಅಂದ್ರೆ ಯಾವನು ಬೆಲೆ ಕೊಡಲ್ಲ. ನಾವ್ ಜೊತೆಲಿ ಹೋದ್ರೇನೆ ಕಣ ಅವನಿಗೆ ಬೆಲೆ, ಇಲ್ಲ ಅಂದ್ರೆ ಯಾವನ ಕೊಡ್ತಾನ ಅವನಿಗೆ ಬೆಲೆ. ಅಣ್ಣ ನಮಸ್ಕಾರ. ಗುಡ್ ಮಾರ್ನಿಂಗ್. ಏನ್ ಕಾದೇಮ್? ಹೇಳಿದಲ್ಲ ಬಾಸ್, ಏನಂದ್ರೆ ಹೋಟೆಲ್ ಲಿಸ್ಟ್ ಏ ವೋಟರ್ ಐಡಿ ಅದಿರ್ಲಿ, ಅದೆಲ್ಲ ಇರ್ಲಿ. ಅಣ್ಣ ಇವ್ ನಿಮ್ ಬಗ್ಗೆ ಏನ್ ಮಾತಾಡ್ತಾನ ಗೊತ್ತಣ್ಣ? ಅವನ್ ಯಾವನ ಅಣ್ಣ ಅಲೆ, ನಾವ್ ಅಣ್ಣ ಅಂದ್ರೆ ಅವ್ನ್ ದೊಡ್ಡ ಅಣ್ಣ ಕಣ, ಇಲ್ಲ ಅಂದ್ರೆ ಅವನೇನ್ ದೊಡ್ಡ ಪುಡಿಂಗನ ಅಂತವನೆ. ಅಲ್ಲ, ಇವರೆಲ್ಲ ಸೇರಿ ಬೀದಿ ನಾಯಿನ ಕೌನ್ಸಿಲರ್ ಮಾಡ್ಬೇಕಿತ್ತಂತೆ, ಅದಕ್ಕೆ ನಿನ್ನ ಮಾಡೋರಂತೆ. ಅಲ್ಲ, ಬೀದಿ ನಾಯಿ ಎಷ್ಟೇ ಬಿಟ್ರು ಹೆಣ್ಮಕ್ಳ ಹತ್ರ ಅದಕ್ಕಿನ್ನ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ ರೂಮಲ್ಲಿ. ಅವನಂತ ಹೋತನ್ ಮಗ ಅಂತವನೆ. ಅಣ್ಣ, ಮರಕ್ಕೆ ಸೀರೆ ಸುತ್ತಿದ್ರೆ ಹೋಗಿ ತಪ್ಕೊಂಡ್ಬಿಡ್ತಾರೆ. ಹೌದಾ? ಈ ಊರಲ್ಲಿರೋ ಕಾಟನ್ ಸ್ಯಾರಿಗೆಲ್ಲ ನೀವೇ ಅಂತ ಅಮ್ಮ ಸೀಕ್ರೆಟ್ಸ್ ಎಲ್ಲ ಮನಸ್ಸಲ್ಲಿ ಇಟ್ಕೋಬೇಕು. ಊರವ್ರಿಗೆಲ್ಲ ಹೇಳ್ತೀಯ? ಇದೆಲ್ಲ ನಿಜನಾ? ಊಸಿಲ್ದೆ ವಾಸನೆ ಬರುತ್ತಾ? ಇರೋದು ಒಂದೇ ವೋಟರ್ಸ್ ಲಿಸ್ಟ್. ಆಯ್ತಣ್ಣ, ಕೆಲಸ ಮುಗಿದ ತಕ್ಷಣ ತಂದ್ಕೊಡ್ಬೇಕು. ಜಾಗ ಬಿಡು. ಅಯ್ಯಯ್ಯ, ಮಲ್ಗಿರೋ ಕರ್ಡಿನ್ ಬಡ್ದೆ ಬರ್ಸಿದ್ಯಾ? ನಂದು ಇನ್ನೊಂದ್ ಮಕ್ಕ ನಿನ್ ಗೊತ್ತಿಲ್ಲ. ಈಗಿರೋ ನಿನ್ ಮುಖನೇ ನೋಡಕ್ ಆಗ್ತಾ ಇಲ್ಲ, ಇದ್ರಲ್ಲಿ ಇನ್ನೊಂದ್ ಮುಖ ಬೇರೆ.